ಧರ್ಮಸ್ಥಳದಲ್ಲಿ ನಡೆಯುವ ಸಾಮೂಹಿಕ ಮದುವೆಗಳ ಬಗ್ಗೆ ಅವಹೇಳನ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಿರೀಶ್ ಮಠಣ್ಣನವರಿಗೆ ಸಂಕಷ್ಟ ಎದುರಾಗುತ್ತಾ? ಗಿರೀಶ್ ಮಠಣ್ಣನವರ ವಿರುದ್ಧ ತನಿಖೆಗೆ ಮಹಿಳಾ ಆಯೋಗ ಆಗ್ರಹಿಸಿರೋದು ಧರ್ಮಸ್ಥಳದ ಸಾಮೂಹಿಕ ವಿವಾಹ ಅವಹೇಳನ ಆರೋಪ. ಉತ್ತರ ವಿಭಾಗದ ಡಿಸಿಪಿಗೆ ವರದಿಯನ್ನ ಸಲ್ಲಿಸೋದಕ್ಕೆ ಆಯೋಗ ಸೂಚನೆಯನ್ನ ಕೂಡ ಕೊಟ್ಟಿದೆ. ತನಿಖೆ ನಡೆಸಿ ವರದಿಯನ್ನ ಸಲ್ಲಿಸೋದಕ್ಕೆ ಮಹಿಳಾ ಆಯೋಗ ಸೂಚನೆ ಕೊಟ್ಟಿರುವ ಹಿನ್ನೆಲೆ ಸಂಕಷ್ಟ ಎದುರಾಗಿದೆ ಮಠಣ್ಣನವರಿಗೆ. ಸಾಮಾಜಿಕ ಕಾರ್ಯಕರ್ತೆ ಕಾವೇರಿ ಕೇದಾರನಾಥ್ ಸಲ್ಲಿಸಿದ್ದಂತಹ ಒಂದು ದೂರು ಅವಹೇಳನಕಾರಿ ಹೇಳಿಕೆ ಅನ್ನುವಂಥದ್ದು ಸಾಬೀತಾದ್ರೆ ಮಠಣ್ಣನವರಿಗೆ ಸಂಕಷ್ಟ ಫಿಕ್ಸ್. ಗಿರೀಶ್ ಮಠಣ್ಣನವರ ಧರ್ಮಸ್ಥಳದಲ್ಲಿ ಸಾಮೂಹಿಕ ಮದುವೆ ಆದ್ರೆ ಏನೇನು ಆಗತ್ತೆ, ಯಾರು ಏನ್ ಹೇಳ್ತಾರೆ, ಏನ್ ಕಂಡೀಷನ್ನು ಅನ್ನೋದ್ರ ಬಗ್ಗೆ ಮಾತಾಡಿದ್ದ ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗಳಾಗಿದ್ದು ಭಾರಿ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಮರಳಿ ಮಠಣ್ಣವ್ರಿಗೆ ಹಲವು ರೀತಿಯ ಪ್ರಶ್ನೆಗಳನ್ನ ಮಾಡಿದ್ರು. ಗಿರೀಶ್ ಮಠಣ್ಣವರ ಈ ಹೇಳಿಕೆ ಆಕ್ರೋಶಕ್ಕೆ ಕಾರಣ ಆಗಿದೆ. ಮಹಿಳಾ ಆಯೋಗ ಈಗ ಉತ್ತರ ಭಾಗದ ಡಿಸಿಪಿಗೆ ಸೂಚನೆ ಕೊಟ್ಟಿದೆ, ತನಿಖೆಯನ್ನ ಮಾಡಿ ವರದಿಯನ್ನ ಕೊಡಿ ಅಂತ ಹೇಳಿ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈ ರೀತಿಯ ಹೇಳಿಕೆ ಸಾಬೀತಾದ್ರೆ, ಅವಹೇಳನ ಮಾಡಿದ್ದಾರೆ ಅನ್ನುವಂಥದ್ದು ಪಕ್ಕ ಆದ್ರೆ ಗಿರೀಶ್ ಮಠಣ್ಣವ್ರಿಗೂ ಕೂಡ ಸಂಕಷ್ಟ ಅನ್ನುವಂಥ ವಿಚಾರ, ಏನ್ ಅಪ್ಡೇಟ್ಸ್ ಕೊಡ್ತೀವಿ? ಶ್ರೀಪಾದ್, ಈಗಾಗಲೇ ಗಿರೀಶ್ ಮಠಣ್ಣನವರು ನೀಡಿರುವಂತಹ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಧರ್ಮಸ್ಥಳದಲ್ಲಿ ನಡೆದಂತಹ ಸಾಮೂಹಿಕ ಮದುವೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾಗಿ ಗಿರೀಶ್ ಮಠಣ್ಣನವರು ಮಾತಾಡಿದ್ದಾರೆ ಅನ್ನುವಂಥ ವಿಚಾರ ಈಗ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಮಹಿಳಾ ಆಯೋಗಕ್ಕೂ ಕೂಡ ಕೆಲವರು ಆ ಒಂದು ವಿಡಿಯೋಗಳ ಸಮೇತ ಮಾಹಿತಿ ನೀಡುವಂತ ಕೆಲಸವನ್ನು ಮಾಡಿದ್ರು. ಈಗ ಮಹಿಳಾ ಆಯೋಗ ಡಿಸಿಪಿಗೆ, ಉತ್ತರ ವಿಭಾಗದ ಡಿಸಿಪಿಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿ ವರದಿ ನೀಡುವಂತೆ ಸೂಚನೆಯನ್ನು ಕೂಡ ಈಗ ಮಹಿಳಾ ಆಯೋಗ ನೀಡಿದೆ. ಹೀಗಾಗಿ ಆ ಒಂದು ಸೂಚನೆಯ ಮೇರೆಗೆ ಪೊಲೀಸರು ಈಗ ತನಿಖೆಯನ್ನು ಮಾಡುವಂತ ಕೆಲಸವನ್ನು ಮಾಡಬೇಕಾಗುತ್ತೆ. ಸದ್ಯಕ್ಕೆ ಅವರು ಮಾತನಾಡಿದ್ದಾರೆ ಎನ್ನಲಾದಂತಹ ಒಂದು ವಿಡಿಯೋವನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಬೇಕಾಗುತ್ತೆ. ಎಲ್ಲಿ ಆತ ಮಾತನಾಡಿದ್ದ ಆ ಒರಿಜಿನಲ್ ಫುಟೇಜ್ ಏನು, ಅದರಲ್ಲಿ ಏನೆಲ್ಲ ಹೇಳಿಕೆ ನೀಡಿದ್ದಾರೆ ಅನ್ನುವಂತ ವಿಚಾರವನ್ನ ಕಲೆ ಹಾಕುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಆ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಅಂತ ಅದನ್ನ ಕನ್ಸಿಡರ್ ಮಾಡಲಾಗುತ್ತೆ. ಜೊತೆಗೆ ಈಗಾಗಲೇ ದೂರು ಬಂದಿದೆಯಲ್ಲ, ಆ ದೂರಿನಲ್ಲಿರುವಂತಹ ಅಂಶಗಳು ಜೊತೆಗೆ ಆ ಒಂದು ವಿಡಿಯೋದಲ್ಲಿ ಗಿರೀಶ್ ಮಠಣ್ಣನವರ್ ಮಹಿಳೆಯರಿಗೆ ಅಂದ್ರೆ ಮಹಿಳೆಯರ ವಿಚಾರವಾಗಿ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಅಲ್ಲಿ ಪ್ರೂವ್ ಆಗೋದಾದ್ರೆ ಆ ಒಂದು ವರದಿಯನ್ನ ನೇರವಾಗಿ ಪೊಲೀಸರು ಮಹಿಳಾ ಆಯೋಗಕ್ಕೆ ನೀಡುವಂತ ಕೆಲಸವನ್ನು ಮಾಡ್ತಾರೆ. ಆ ಒಂದು ವರದಿಯನ್ನ ಅನುಸರಿಸಿ ಅಂದ್ರೆ ಆ ಒಂದು ವರದಿಯಲ್ಲಿ ಜೊತೆಗೆ ಆತ ವಿಡಿಯೋದಲ್ಲಿ ಮಾತನಾಡಿದ್ದು ನಿಜವೇ ಆಗಿದ್ರೆ ಆತನ ವಿರುದ್ಧ ಮಹಿಳಾ ಆಯೋಗ ಕ್ರಮ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಜೊತೆಗೆ ಪೊಲೀಸರು ಕೂಡ ಆತನ ವಿರುದ್ಧ ಕ್ರಮ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಮಹಿಳಾ ಆಯೋಗದ ಸೂಚನೆ ಮೇರೆಗೆ ಪೊಲೀಸರು ತನಿಖೆಯನ್ನು ಆರಂಭ ಮಾಡುವಂತ ಕೆಲಸವನ್ನ ಮಾಡಲಿದ್ದಾರೆ. ಶ್ರೀಪಾದ್, ಧರ್ಮಸ್ಥಳದಲ್ಲಿ ನಡೆಯುವ ಸಾಮೂಹಿಕ ಮದುವೆಗಳ ಬಗ್ಗೆ ಅವಹೇಳನ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಿರೀಶ್ ಮಠಣ್ಣನವರಿಗೆ ಸಂಕಷ್ಟ ಎದುರಾಗುತ್ತಾ? ಗಿರೀಶ್ ಮಠಣ್ಣನವರ ವಿರುದ್ಧ ತನಿಖೆಗೆ ಮಹಿಳಾ ಆಯೋಗ ಆಗ್ರಹಿಸಿರೋದು ಧರ್ಮಸ್ಥಳದ ಸಾಮೂಹಿಕ ವಿವಾಹ ಅವಹೇಳನ ಆರೋಪ. ಉತ್ತರ ವಿಭಾಗದ ಡಿಸಿಪಿಗೆ ವರದಿಯನ್ನ ಸಲ್ಲಿಸೋದಕ್ಕೆ ಆಯೋಗ ಸೂಚನೆಯನ್ನ ಕೂಡ ಕೊಟ್ಟಿದೆ. ತನಿಖೆ ನಡೆಸಿ ವರದಿಯನ್ನ ಸಲ್ಲಿಸೋದಕ್ಕೆ ಮಹಿಳಾ ಆಯೋಗ ಸೂಚನೆ ಕೊಟ್ಟಿರುವ ಹಿನ್ನೆಲೆ ಸಂಕಷ್ಟ ಎದುರಾಗಿದೆ ಮಠಣ್ಣನವರಿಗೆ. ಸಾಮಾಜಿಕ ಕಾರ್ಯಕರ್ತೆ ಕಾವೇರಿ ಕೇದಾರನಾಥ್ ಸಲ್ಲಿಸಿದ್ದಂತಹ ಒಂದು ದೂರು ಅವಹೇಳನಕಾರಿ ಹೇಳಿಕೆ ಅನ್ನುವಂಥದ್ದು ಸಾಬೀತಾದ್ರೆ ಮಠಣ್ಣನವರಿಗೆ ಸಂಕಷ್ಟ ಫಿಕ್ಸ್. ಗಿರೀಶ್ ಮಠಣ್ಣವರ ಧರ್ಮಸ್ಥಳದಲ್ಲಿ ಸಾಮೂಹಿಕ ಮದುವೆ ಆದ್ರೆ ಏನೇನು ಆಗತ್ತೆ, ಯಾರು ಏನ್ ಹೇಳ್ತಾರೆ, ಏನ್ ಕಂಡೀಷನ್ನು ಅನ್ನೋದ್ರ ಬಗ್ಗೆ ಮಾತಾಡಿದ್ದ ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗಳಾಗಿದ್ದು ಭಾರಿ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಮರಳಿ ಮಠಣ್ಣವ್ರಿಗೆ ಹಲವು ರೀತಿಯ ಪ್ರಶ್ನೆಗಳನ್ನ ಮಾಡಿದ್ರು. ಗಿರೀಶ್ ಮಠಣ್ಣವರ ಈ ಹೇಳಿಕೆ ಆಕ್ರೋಶಕ್ಕೆ ಕಾರಣ ಆಗಿದೆ. ಮಹಿಳಾ ಆಯೋಗ ಈಗ ಉತ್ತರ ಭಾಗದ ಡಿಸಿಪಿಗೆ ಸೂಚನೆ ಕೊಟ್ಟಿದೆ, ತನಿಖೆಯನ್ನ ಮಾಡಿ ವರದಿಯನ್ನ ಕೊಡಿ ಅಂತ ಹೇಳಿ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್,
ಈ ರೀತಿಯ ಹೇಳಿಕೆ ಸಾಬೀತಾದ್ರೆ, ಅವಹೇಳನ ಮಾಡಿದ್ದಾರೆ ಅನ್ನುವಂಥದ್ದು ಪಕ್ಕ ಆದ್ರೆ ಗಿರೀಶ್ ಮಟ್ಟಣ್ಣವ್ರಿಗೂ ಕೂಡ ಸಂಕಷ್ಟ ಅನ್ನುವಂಥ ವಿಚಾರ. ಏನ್ ಅಪ್ಡೇಟ್ಸ್ ಕೊಡ್ತೀವಿ? ಶ್ರೀಪಾದ್, ಈಗಾಗಲೇ ಗಿರೀಶ್ ಮಟ್ಟಣ್ಣನವರು ನೀಡಿರುವಂತಹ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಧರ್ಮಸ್ಥಳದಲ್ಲಿ ನಡೆದಂತಹ ಸಾಮೂಹಿಕ ಮದುವೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾಗಿ ಗಿರೀಶ್ ಮಟ್ಟಣ್ಣನವರು ಮಾತಾಡಿದ್ದಾರೆ ಅನ್ನುವಂಥ ವಿಚಾರ ಈಗ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಮಹಿಳಾ ಆಯೋಗಕ್ಕೂ ಕೂಡ ಕೆಲವರು ಆ ಒಂದು ವಿಡಿಯೋಗಳ ಸಮೇತ ಮಾಹಿತಿ ನೀಡುವಂತ ಕೆಲಸವನ್ನು ಮಾಡಿದ್ರು. ಈಗ ಮಹಿಳಾ ಆಯೋಗ ಡಿಸಿಪಿಗೆ, ಉತ್ತರ ವಿಭಾಗದ ಡಿಸಿಪಿಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿ ವರದಿ ನೀಡುವಂತೆ ಸೂಚನೆಯನ್ನು ಕೂಡ ಈಗ ಮಹಿಳಾ ಆಯೋಗ ನೀಡಿದೆ. ಹೀಗಾಗಿ ಆ ಒಂದು ಸೂಚನೆಯ ಮೇರೆಗೆ ಪೊಲೀಸರು ಈಗ ತನಿಖೆಯನ್ನ ಮಾಡುವಂತ ಕೆಲಸವನ್ನು ಮಾಡಬೇಕಾಗುತ್ತೆ. ಸದ್ಯಕ್ಕೆ ಅವರು ಮಾತನಾಡಿದ್ದಾರೆ ಎನ್ನಲಾದಂತಹ ಒಂದು ವಿಡಿಯೋವನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಬೇಕಾಗುತ್ತೆ. ಎಲ್ಲಿ ಆತ ಮಾತನಾಡಿದ್ದ ಆ ಒರಿಜಿನಲ್ ಫುಟೇಜ್ ಏನು, ಅದರಲ್ಲಿ ಏನೆಲ್ಲ ಹೇಳಿಕೆ ನೀಡಿದ್ದಾರೆ ಅನ್ನುವಂತ ವಿಚಾರವನ್ನ ಕಲೆ ಹಾಕುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಆ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಅಂತ ಅದನ್ನ ಕನ್ಸಿಡರ್ ಮಾಡಲಾಗುತ್ತೆ. ಜೊತೆಗೆ ಈಗಾಗಲೇ ದೂರು ಬಂದಿದೆಯಲ್ಲ, ಆ ದೂರಿನಲ್ಲಿರುವಂತಹ ಅಂಶಗಳು ಜೊತೆಗೆ ಆ ಒಂದು ವಿಡಿಯೋದಲ್ಲಿ ಗಿರೀಶ್ ಮಟ್ಟಣ್ಣನವರು ಮಹಿಳೆಯರಿಗೆ ಅಂದ್ರೆ ಮಹಿಳೆಯರ ವಿಚಾರವಾಗಿ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಅಲ್ಲಿ ಪ್ರೂವ್ ಆಗೋದಾದ್ರೆ ಆ ಒಂದು ವರದಿಯನ್ನ ನೇರವಾಗಿ ಪೊಲೀಸರು ಮಹಿಳಾ ಆಯೋಗಕ್ಕೆ ನೀಡುವಂತ ಕೆಲಸವನ್ನು ಮಾಡ್ತಾರೆ. ಆ ಒಂದು ವರದಿಯನ್ನ ಅನುಸರಿಸಿ ಅಂದ್ರೆ ಆ ಒಂದು ವರದಿಯಲ್ಲಿ ಜೊತೆಗೆ ಆತ ವಿಡಿಯೋದಲ್ಲಿ ಮಾತನಾಡಿದ್ದು ನಿಜವೇ ಆಗಿದ್ರೆ ಆತನ ವಿರುದ್ಧ ಮಹಿಳಾ ಆಯೋಗ ಕ್ರಮ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಜೊತೆಗೆ ಪೊಲೀಸರು ಕೂಡ ಆತನ ವಿರುದ್ಧ ಕ್ರಮ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಮಹಿಳಾ ಆಯೋಗದ ಸೂಚನೆ ಮೇರೆಗೆ ಪೊಲೀಸರು ತನಿಖೆಯನ್ನು ಆರಂಭ ಮಾಡುವಂತ ಕೆಲಸವನ್ನ ಮಾಡಲಿದ್ದಾರೆ. ಶ್ರೀಪಾದ್, ಧರ್ಮಸ್ಥಳದಲ್ಲಿ ನಡೆಯುವ ಸಾಮೂಹಿಕ ಮದುವೆಗಳ ಬಗ್ಗೆ ಅವಹೇಳನ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಿರೀಶ್ ಮಟ್ಟಣ್ಣನವರಿಗೆ ಸಂಕಷ್ಟ ಎದುರಾಗುತ್ತಾ? ಗಿರೀಶ್ ಮಟ್ಟಣ್ಣನವರ ವಿರುದ್ಧ ತನಿಖೆಗೆ ಮಹಿಳಾ ಆಯೋಗ ಆಗ್ರಹಿಸಿರೋದು ಧರ್ಮಸ್ಥಳದ ಸಾಮೂಹಿಕ ವಿವಾಹ ಅವಹೇಳನ ಆರೋಪ. ಉತ್ತರ ವಿಭಾಗದ ಡಿಸಿಪಿಗೆ ವರದಿಯನ್ನ ಸಲ್ಲಿಸುವುದಕ್ಕೆ ಆಯೋಗ ಸೂಚನೆಯನ್ನ ಕೂಡ ಕೊಟ್ಟಿದೆ. ತನಿಖೆ ನಡೆಸಿ ವರದಿಯನ್ನ ಸಲ್ಲಿಸೋದಕ್ಕೆ ಮಹಿಳಾ ಆಯೋಗ ಸೂಚನೆ ಕೊಟ್ಟಿರುವ ಹಿನ್ನೆಲೆ ಸಂಕಷ್ಟ ಎದುರಾಗಿದೆ ಮಟ್ಟಣ್ಣನವರಿಗೆ. ಸಾಮಾಜಿಕ ಕಾರ್ಯಕರ್ತೆ ಕಾವೇರಿ ಕೇದಾರನಾಥ್ ಸಲ್ಲಿಸಿದ್ದಂತಹ ಒಂದು ದೂರು ಅವಹೇಳನಕಾರಿ ಹೇಳಿಕೆ ಅನ್ನುವಂಥದ್ದು ಸಾಬೀತಾದ್ರೆ ಮಟ್ಟಣ್ಣನವರಿಗೆ ಸಂಕಷ್ಟ ಫಿಕ್ಸ್. ಗಿರೀಶ್ ಮಟ್ಟಣ್ಣವರ ಧರ್ಮಸ್ಥಳದಲ್ಲಿ ಸಾಮೂಹಿಕ ಮದುವೆ ಆದ್ರೆ ಏನೇನ್ ಆಗತ್ತೆ, ಯಾರು ಏನ್ ಹೇಳ್ತಾರೆ, ಏನ್ ಕಂಡೀಷನ್ನು ಅನ್ನೋದ್ರ ಬಗ್ಗೆ ಮಾತಾಡಿದ್ದ ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗಳಾಗಿದ್ದು ಭಾರಿ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಮರಳಿ ಮಟ್ಟಣ್ಣವ್ರಿಗೆ ಹಲವು ರೀತಿಯ ಪ್ರಶ್ನೆಗಳನ್ನ ಮಾಡಿದ್ರು. ಗಿರೀಶ್ ಮಟ್ಟಣ್ಣವರ ಈ ಹೇಳಿಕೆ ಆಕ್ರೋಶಕ್ಕೆ ಕಾರಣ ಆಗಿದೆ. ಮಹಿಳಾ ಆಯೋಗ ಈಗ ಉತ್ತರ ಭಾಗದ ಡಿಸಿಪಿಗೆ ಸೂಚನೆ ಕೊಟ್ಟಿದೆ, ತನಿಖೆಯನ್ನ ಮಾಡಿ ವರದಿಯನ್ನ ಕೊಡಿ ಅಂತ ಹೇಳಿ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈ ರೀತಿಯ ಹೇಳಿಕೆ ಸಾಬೀತಾದ್ರೆ, ಅವಹೇಳನ ಮಾಡಿದ್ದಾರೆ ಅನ್ನುವಂಥದ್ದು ಪಕ್ಕ ಆದ್ರೆ ಗಿರೀಶ್ ಮಟ್ಟಣ್ಣವ್ರಿಗೂ ಕೂಡ ಸಂಕಷ್ಟ ಅನ್ನುವಂಥ ವಿಚಾರ. ಏನ್ ಅಪ್ಡೇಟ್ಸ್ ಕೊಡ್ತೀವಿ? ಶ್ರೀಪಾದ್, ಈಗಾಗಲೇ ಗಿರೀಶ್ ಮಟ್ಟಣ್ಣನವರು ನೀಡಿರುವಂತಹ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಧರ್ಮಸ್ಥಳದಲ್ಲಿ ನಡೆದಂತಹ ಸಾಮೂಹಿಕ ಮದುವೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾಗಿ ಗಿರೀಶ್ ಮಟ್ಟಣ್ಣನವರು ಮಾತನಾಡಿದ್ದಾರೆ ಅನ್ನುವಂಥ ವಿಚಾರ ಈಗ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಮಹಿಳಾ ಆಯೋಗಕ್ಕೂ ಕೂಡ ಕೆಲವರು ಆ ಒಂದು ವಿಡಿಯೋಗಳ ಸಮೇತ ಮಾಹಿತಿ ನೀಡುವಂತ ಕೆಲಸವನ್ನು ಮಾಡಿದ್ರು. ಈಗ ಮಹಿಳಾ ಆಯೋಗ ಡಿಸಿಪಿಗೆ, ಉತ್ತರ ವಿಭಾಗದ ಡಿಸಿಪಿಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿ ವರದಿ ನೀಡುವಂತೆ ಸೂಚನೆಯನ್ನು ಕೂಡ ಈಗ ಮಹಿಳಾ ಆಯೋಗ ನೀಡಿದೆ. ಹೀಗಾಗಿ ಆ ಒಂದು ಸೂಚನೆಯ ಮೇರೆಗೆ ಪೊಲೀಸರು ಈಗ ತನಿಖೆಯನ್ನ ಮಾಡುವಂತ ಕೆಲಸವನ್ನು ಮಾಡಬೇಕಾಗುತ್ತೆ. ಸದ್ಯಕ್ಕೆ ಅವರು ಮಾತನಾಡಿದ್ದಾರೆ ಎನ್ನಲಾದಂತಹ ಒಂದು ವಿಡಿಯೋವನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಬೇಕಾಗುತ್ತೆ. ಎಲ್ಲಿ ಆತ ಮಾತನಾಡಿದ್ದ ಆ ಒರಿಜಿನಲ್ ಫುಟೇಜ್ ಏನು, ಅದರಲ್ಲಿ ಏನೆಲ್ಲ ಹೇಳಿಕೆ ನೀಡಿದ್ದಾರೆ ಅನ್ನುವಂತ ವಿಚಾರವನ್ನ ಕಲೆ ಹಾಕುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಆ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಅಂತ
ಅದನ್ನ ಕನ್ಸಿಡರ್ ಮಾಡಲಾಗುತ್ತೆ. ಜೊತೆಗೆ ಈಗಾಗಲೇ ದೂರು ಬಂದಿದೆಯಲ್ಲ, ಆ ದೂರಿನಲ್ಲಿರುವಂತಹ ಅಂಶಗಳು ಜೊತೆಗೆ ಆ ಒಂದು ವಿಡಿಯೋದಲ್ಲಿ ಗಿರೀಶ್ ಮಠಣ್ಣನವರ್ ಮಹಿಳೆಯರಿಗೆ ಅಂದ್ರೆ ಮಹಿಳೆಯರ ವಿಚಾರವಾಗಿ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಅಲ್ಲಿ ಪ್ರೂವ್ ಆಗೋದಾದ್ರೆ ಆ ಒಂದು ವರದಿಯನ್ನ ನೇರವಾಗಿ ಪೊಲೀಸರು ಮಹಿಳಾ ಆಯೋಗಕ್ಕೆ ನೀಡುವಂತ ಕೆಲಸವನ್ನ ಮಾಡ್ತಾರೆ. ಆ ಒಂದು ವರದಿಯನ್ನ ಅನುಸರಿಸಿ ಅಂದ್ರೆ ಆ ಒಂದು ವರದಿಯಲ್ಲಿ ಜೊತೆಗೆ ಆತ ವಿಡಿಯೋದಲ್ಲಿ ಮಾತನಾಡಿದ್ದು ನಿಜವೇ ಆಗಿದ್ರೆ ಆತನ ವಿರುದ್ಧ ಮಹಿಳಾ ಆಯೋಗ ಕ್ರಮ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಜೊತೆಗೆ ಪೊಲೀಸರು ಕೂಡ ಆತನ ವಿರುದ್ಧ ಕ್ರಮ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಮಹಿಳಾ ಆಯೋಗದ ಸೂಚನೆ ಮೇರೆಗೆ ಪೊಲೀಸರು ತನಿಖೆಯನ್ನು ಆರಂಭ ಮಾಡುವಂತ ಕೆಲಸವನ್ನ ಮಾಡಲಿದ್ದಾರೆ. ಶ್ರೀಪಾದ್, ಧರ್ಮಸ್ಥಳದಲ್ಲಿ ನಡೆಯುವ ಸಾಮೂಹಿಕ ಮದುವೆಗಳ ಬಗ್ಗೆ ಅವಹೇಳನ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಿರೀಶ್ ಮಠಣ್ಣನವರಿಗೆ ಸಂಕಷ್ಟ ಎದುರಾಗುತ್ತಾ? ಗಿರೀಶ್ ಮಠಣ್ಣನವರ ವಿರುದ್ಧ ತನಿಖೆಗೆ ಮಹಿಳಾ ಆಯೋಗ ಆಗ್ರಹಿಸಿರೋದು ಧರ್ಮಸ್ಥಳದ ಸಾಮೂಹಿಕ ವಿವಾಹ ಅವಹೇಳನ ಆರೋಪ. ಉತ್ತರ ವಿಭಾಗದ ಡಿಸಿಪಿಗೆ ವರದಿಯನ್ನ ಸಲ್ಲಿಸುವುದಕ್ಕೆ ಆಯೋಗ ಸೂಚನೆಯನ್ನ ಕೂಡ ಕೊಟ್ಟಿದೆ. ತನಿಖೆ ನಡೆಸಿ ವರದಿಯನ್ನ ಸಲ್ಲಿಸುವುದಕ್ಕೆ ಮಹಿಳಾ ಆಯೋಗ ಸೂಚನೆ ಕೊಟ್ಟಿರುವ ಹಿನ್ನೆಲೆ ಸಂಕಷ್ಟ ಎದುರಾಗಿದೆ ಮಠಣ್ಣನವರಿಗೆ. ಸಾಮಾಜಿಕ ಕಾರ್ಯಕರ್ತೆ ಕಾವೇರಿ ಕೇದಾರನಾಥ್ ಸಲ್ಲಿಸಿದಂತಹ ಒಂದು ದೂರು ಅವಹೇಳನಕಾರಿ ಹೇಳಿಕೆ ಅನ್ನುವಂಥದ್ದು ಸಾಬೀತಾದ್ರೆ ಮಠಣ್ಣನವರಿಗೆ ಸಂಕಷ್ಟ ಫಿಕ್ಸ್. ಗಿರೀಶ್ ಮಠಣ್ಣವರ ಧರ್ಮಸ್ಥಳದಲ್ಲಿ ಸಾಮೂಹಿಕ ಮದುವೆ ಆದ್ರೆ ಏನೇನು ಆಗತ್ತೆ, ಯಾರು ಏನ್ ಹೇಳ್ತಾರೆ, ಏನ್ ಕಂಡೀಷನ್ನು ಅನ್ನೋದ್ರ ಬಗ್ಗೆ ಮಾತಾಡಿದ್ದ ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗಳಾಗಿದ್ದು ಭಾರಿ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಮರಳಿ ಮಠಣ್ಣವ್ರಿಗೆ ಹಲವು ರೀತಿಯ ಪ್ರಶ್ನೆಗಳನ್ನ ಮಾಡಿದ್ರು. ಗಿರೀಶ್ ಮಠಣ್ಣವರ ಈ ಹೇಳಿಕೆ ಆಕ್ರೋಶಕ್ಕೆ ಕಾರಣ ಆಗಿದೆ. ಮಹಿಳಾ ಆಯೋಗ ಈಗ ಉತ್ತರ ಭಾಗದ ಡಿಸಿಪಿಗೆ ಸೂಚನೆ ಕೊಟ್ಟಿದೆ, ತನಿಖೆಯನ್ನ ಮಾಡಿ ವರದಿಯನ್ನ ಕೊಡಿ ಅಂತ ಹೇಳಿ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈ ರೀತಿಯ ಹೇಳಿಕೆ ಸಾಬೀತಾದ್ರೆ, ಅವಹೇಳನ ಮಾಡಿದ್ದಾರೆ ಅನ್ನುವಂಥದ್ದು ಪಕ್ಕ ಆದ್ರೆ ಗಿರೀಶ್ ಮಠಣ್ಣವ್ರಿಗೂ ಕೂಡ ಸಂಕಷ್ಟ ಅನ್ನುವಂಥ ವಿಚಾರ, ಏನ್ ಅಪ್ಡೇಟ್ಸ್ ಕೊಡ್ತೀನಿ? ಶ್ರೀಪಾದ್, ಈಗಾಗಲೇ ಗಿರೀಶ್ ಮಠಣ್ಣನವರು ನೀಡಿರುವ